ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ, ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ. ಏನಿದು ಗಂಟು ಅಂತೀರಾ? ಹೌದು ಸ್ನೇಹಿತರೆ, ಲಕ್ಷ್ಮಿ ಗಂಟು ಅಥವಾ ಲಕ್ಷ್ಮಿ ಕುಬೇರ ಪೋಟ್ಲಿ ಅಂತಾರೆ. ಇದು ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಮಾಡ್ಕೋಬೇಕು, ಆಮೇಲೆ ಇವತ್ತಂತೂ ತುಂಬಾ ಒಂದು ಶುಭ ದಿನ ಅಂತ ಹೇಳ್ಬೋದು. ಅಧಿಕ ಮಾಸದ ಒಂದು ಜ್ಯೇಷ್ಠ ಹುಣ್ಣಿಮೆ ದಿನ, ಅದರಲ್ಲೂ ಸಹ ಭಾನುವಾರ ಬಂದಿದೆ ಸ್ನೇಹಿತರೆ. ಈ ವಿಡಿಯೋ ಏನಾದರೂ ನಿಮಗೆ ಸಿಕ್ತು ಅಂದರೆ ನೀವೇ ಅದೃಷ್ಟವಂತರು ಅಂತ ಹೇಳ್ಬೋದು. ಇನ್ನೂ ಟೈಮ್ ಇದೆ, ಸಂಜೆ ತನಕ ಟೈಮ್ ಇದೆ. ಯಾರಾದರೂ ನೀವು ನಿಮಗೆ ಈ ವಿಡಿಯೋ ಸಿಕ್ತು ಅಂದರೆ, ನೀವು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಈ ಒಂದು ಪೋಟ್ಲಿಯನ್ನು ಮಾಡಿಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ಮನೆಯಲ್ಲಿ ಯಾವ ರೀತಿ ಸುಧಾರಣೆ ಆಯಿತು, ನಿಮ್ಮ ವ್ಯಾಪಾರ ಅಭಿವೃದ್ಧಿ ಯಾವ ರೀತಿ ಆಯಿತು, ಹಣಕಾಸಿನ ಪರಿಸ್ಥಿತಿ ಯಾವ ರೀತಿ ಉತ್ತಮ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ತುಂಬ ಅಂದರೆ ತುಂಬಾ ವಿಶೇಷವಾದಂತಹ ದಿನ, ಹುಣ್ಣಿಮೆ ದಿನ. ಇವತ್ತು ಭಾನುವಾರ ಬಂದಿದೆ. ಈ ಒಂದು ಲಕ್ಷ್ಮೀ ಕುಬೇರ ಪೋಟ್ಲಿಯನ್ನು, ಈ ಒಂದು ಲಕ್ಷ್ಮಿ ಗಂಟನ್ನು ಮನೆಯಲ್ಲಿ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ ಸ್ನೇಹಿತರೆ. ಇನ್ನೂ ಸಂಜೆ ತನಕ ಟೈಮ್ ಇದೆ. ದಯವಿಟ್ಟು ಯಾರಿಗೆಲ್ಲ ಈ ವಿಡಿಯೋ ಸಿಕ್ಕಿದೆ ನೀವೇ ಅದೃಷ್ಟವಂತರು ಅಂತ ಹೇಳ್ಬೋದು. ದಯವಿಟ್ಟು ಮಾಡ್ಕೊಳ್ಳಿ ಮನೆಯಲ್ಲಿ. ನೀವು ಈ ಒಂದು ಲಕ್ಷ್ಮಿ ಪೋಟ್ಲಿಯನ್ನು ಮಾಡಿಕೊಂಡು ನೀವು ನೋಡಿ, ನೀವೇನೇ ಹೇಳ್ತೀರಾ, ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ಸ್ನೇಹಿತರೆ. ಬನ್ನಿ ಇದನ್ನ ಯಾವ ರೀತಿ ಮಾಡೋದು ಅಂತಂದು ಹೇಳ್ಬಿಟ್ಟು ನೋಡೋಣ. ನೋಡಿ, ಇದಕ್ಕೆ ಹಳದಿ ಕಲರ್ ಬಟ್ಟೆ ಅಥವಾ ಕೆಂಪು ಕಲರ್ ಬಟ್ಟೆ ಆಗಬೇಕು. ಅವೆರಡು ಇಲ್ಲ ಅಂದರೆ ವೈಟ್ ಕಲರ್ ಬಟ್ಟೆ ಇತ್ತು ಅಂದರೆ ಅದನ್ನು ತೊಗೊಂಡು ಅದಕ್ಕೆ ಅರಿಶಿನ ಕುಂಕುಮವನ್ನು ಎಲ್ಲನೂ ಸಹ ಒಂದು ಸ್ವಲ್ಪ ನೆನೆಸ್ಬಿಟ್ಟು ಬಟ್ಟೆಯನ್ನು ಅರಿಶಿನ ಕುಂಕುಮವನ್ನು ಮಾಡಿ, ನಾನು ಹಳದಿ ಕಲರ್ ಬಟ್ಟೆಗೆ ಕೆಂಪುದು ಕುಂಕುಮವನ್ನೆಲ್ಲವನ್ನು ಸಹ ಹಚ್ಚಿದ್ದೀನಿ. ಬಟ್ಟೆಯನ್ನು ತೊಳ್ಕೊಂಡು ಅದಕ್ಕೆ ಕುಂಕುಮವನ್ನು ಹಚ್ಚಿಬಿಟ್ಟು ತೊಗೊಂಡಿದ್ದೀನಿ ಸ್ನೇಹಿತರೆ. ಹಳದಿ ಬಟ್ಟೆ ಆಗಿರ್ಬೋದು ಅಥವಾ ಕೆಂಪು ಬಟ್ಟೆ ಆಗಿರ್ಬೋದು, ಅಥವಾ ಇಲ್ಲಪ್ಪ ಅಂದರೆ ಬಿಳಿ ಬಟ್ಟೆಗೆ ಅರಿಶಿನ ಕುಂಕುಮ ಎರಡನ್ನೂ ಸಹ ಹಚ್ಚಿ, ನಾನು ಹಳದಿ ಬಟ್ಟೆಗೆ ಕುಂಕುಮವನ್ನು ಹಚ್ಚಿದ್ದೀನಿ ಅಂದರೆ ಅರಿಶಿನ ಕುಂಕುಮದ ಸಂಕೇತ. ಲಕ್ಷ್ಮಿಗೆ ತುಂಬಾ ಇಷ್ಟವಾಗಿರುವಂತಹ ಈ ಒಂದು ವಸ್ತುಗಳು ಎಲ್ಲರ ಮನೆಯಲ್ಲೂ ಸಹ ಇದ್ದೇ ಇರುತ್ತೆ. ಇದನ್ನು ನಾವು ಇಂಥ ವಿಶೇಷವಾದಂತಹ ದಿನಗಳಲ್ಲಿ ನಾವು ಮಾಡಿಕೊಂಡ್ರೆ ಅದಕ್ಕೆ ತನ್ನದೇ ಆದಂತಹ ಶಕ್ತಿ ಇರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಒಂದು ಶಕ್ತಿಯಿಂದ ನಮ್ಮ ಮನೆಯಲ್ಲಿ ಎಂಥದೇ ನೆಗೆಟಿವ್ ಎನರ್ಜಿ ಇದ್ರೂ ಸಹ ಅದು ಕಡಿಮೆ ಆಗಿ ನಮಗೆ ಆಗದೇ ಇರುವಂಥ ಕೆಲಸ ಕಾರ್ಯಗಳು ಆಗ್ತವೆ. ಹಣಕಾಸು ಬರಲ್ಲ ಅಂದರೆ ಅದಾಗುತ್ತೆ. ನಮ್ಮ ವ್ಯಾಪಾರಗಳು ಸರಿಯಾಗಿ ಆಗ್ತಾ ಇಲ್ಲ ಅಂದಾಗ ಅದು ಸಹ ವ್ಯಾಪಾರಗಳು ಆಗೋದಕ್ಕೆ ಶುರುವಾಗುತ್ತೆ ಅಂತಲೇ ಹೇಳ್ಬೋದು. ನೀವು ಬೇಕಾದರೆ ಇದನ್ನು ಮಾಡಿಬಿಟ್ಟು ನೋಡಿ, ನಿಮಗೆ ಗೊತ್ತಾಗುತ್ತೆ ಇದರ ಒಂದು ಫಲ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಅತ್ಯಂತ ಶಕ್ತಿಯುತವಾದಂತಹ ಒಂದು ಪೋಟ್ಲಿ, ಲಕ್ಷ್ಮೀ ಕುಬೇರ ಪೋಟ್ಲಿ ಸ್ನೇಹಿತರೆ. ಮನೆಯಲ್ಲೇ ನೀವು ಮಾಡ್ಕೊಳ್ಳಿ. ಸಂಜೆ ತನಕ ಟೈಮ್ ಇದೆ. ಯಾರಿಗೆಲ್ಲ ಈ ವಿಡಿಯೋ ಸಿಕ್ತೋ ತಕ್ಷಣವೇ ನೀವು ಮಾಡ್ಕೊಳ್ಳಿ. ಸಂಜೆಗೆಲ್ಲನೂ ವಸ್ತುಗಳನ್ನೆಲ್ಲ ರೆಡಿ ಮಾಡಿಕೊಂಡು ಏನೆಲ್ಲ ಬೇಕಾಗುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ. ಅದನ್ನೆಲ್ಲನೂ ಸಹ ಅದನ್ನೆಲ್ಲನೂ ಸಂಜೆ ಒಳಗೆ ನೀವೆಲ್ಲ ರೆಡಿ ಮಾಡಿಕೊಂಡು, ಸಂಜೆ ದೀಪ ಹಚ್ಚುವಾಗ ಅಂದರೆ ಗೋಧೂಳಿ ಸಮಯದಲ್ಲಿ ಈ ಒಂದು ಪೋಟ್ಲಿಯನ್ನು ಮಾಡಿಕೊಂಡು ಮನೆಯಲ್ಲಿಟ್ಟು ಪೂಜೆ ಮಾಡಿ. ಹಾಗೆ ಎಲ್ಲಿಡಬೇಕು, ಯಾವ ರೀತಿ ಇಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಸ್ನೇಹಿತರೆ. ಹಾಗೆಯೇ ದಯವಿಟ್ಟು ಇವತ್ತು ನಾನು ಬೆಳಗ್ಗೆ ಪೂಜೆ ಆದಮೇಲೆ ನಾನು ತುಪ್ಪದ ಬತ್ತಿ ಅಂದರೆ ತುಪ್ಪದ ದೀಪವನ್ನು ಹಚ್ಚಿದ್ದೀನಿ. ತುಪ್ಪದ ದೀಪವನ್ನು ಹಚ್ಚಿ ಇವತ್ತು ತುಂಬಾ ವಿಶೇಷವಾದಂಥ ದಿನ. ನಿಮ್ಮ ಕೋರಿಕೆಗಳೆಲ್ಲವನ್ನೂ ಸಹ ಕೇಳ್ಕೊಳ್ಳಿ, ಖಂಡಿತ ನೆರವೇರುತ್ತೆ ಅಂತಲೇ ಹೇಳ್ಬೋದು. ಲಕ್ಷ್ಮೀ ಮಾತೆಯನ್ನು ಪೂಜೆಯನ್ನು ಮಾಡಿದರೆ ವಿಷ್ಣುವಿನ ಆಶೀರ್ವಾದ ನಮಗೆ ಸಿಗುತ್ತೆ ಸ್ನೇಹಿತರೆ. ನೋಡಿ, ಈ ಬಟ್ಟೆಗೆ ನಾನು ನೋಡಿ ಪ್ಲಾಸ್ಟಿಕ್ಕು ಸ್ಟೀಲ್ ತಟ್ಟೆ ಎಲ್ಲ ತೊಗೋಬೇಡಿ. ಇದು ಪಿಂಗಾಣಿ ತಟ್ಟೆ ತೊಗೊಂಡಿದ್ದೀನಿ ನಾನು. ಇಲ್ಲಾಂದರೆ ಮಣ್ಣಿಂದ ಇತ್ತಂದರೆ ಮಣ್ಣಿಂದು ಸಹ ತೊಗೊಳ್ಳಿ ನೀವು ಪೂಜೆಯನ್ನು ಮಾಡೋದಕ್ಕೆ. ನಾನು ವಿಭೂತಿ ಅರಿಶಿನ ಕುಂಕುಮವನ್ನು ಧರಿಸಿ ಇದಕ್ಕೆ ನೋಡಿ ಎಲ್ಲನೂ ಸಹ ಧರಿಸ್ತಾ ಇದ್ದೀನಿ. ಅದನ್ನು ಧರಿಸುವಾಗ ವಿಭೂತಿ ಅರಿಶಿನ ಕುಂಕುಮವನ್ನು ಹಚ್ಚುವಾಗ ಓಂ ಮಹಾಲಕ್ಷ್ಮಿಯೇ ನಮಃ, ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳ್ತಾ ಇರಿ. ನೀವು ಲಕ್ಷ್ಮಿಯ ಒಂದು ಮಂತ್ರವನ್ನು ಹೇಳ್ತಾ ಇರಿ. ನೋಡಿ, 5 ಥರದ ಹೂವನ್ನು ತೊಗೊಂಡಿದ್ದೀನಿ, 5 ಕಲರ್ ಹೂವನ್ನು ತೊಗೊಂಡಿದ್ದೀನಿ. ಎಲ್ಲವೂ ಅಷ್ಟೇ ನಮ್ಮ ಮನೆಯಲ್ಲಿ ನಮ್ಮ ಗಿಡದಲ್ಲಿ ಬಿಟ್ಟಿರುವಂಥ ಹೂಗಳು, 5 ಕಲರಿನ ಹೂಗಳನ್ನು ತೊಗೊಂಡಿನಿ. ಇವೆಲ್ಲವೂ ಅಷ್ಟೇ ಲಕ್ಷ್ಮೀ ಮಾತೆಗೆ ತುಂಬಾ ಪ್ರಿಯ ಆಗಿರುವಂಥ ಹೂಗಳು. ಇದ್ರ ಜೊತೆಗೆ ಬಿಲ್ವ ಪತ್ರೆ ಇದ್ದರೆ ಅದನ್ನು ಸಹ ತೊಗೊಳ್ಳಿ. ಲಕ್ಷ್ಮೀ ಮಾತೆಗೆ ಬಿಲ್ವ ಪತ್ರೆ ಅಂದರೆ ತುಂಬಾ ಇಷ್ಟ ಅಂತ ಹೇಳ್ತಾರೆ. ಬಿಲ್ವ ಪತ್ರೆಯನ್ನು ಇಟ್ಟುಬಿಟ್ಟು ಪೂಜೆ ಮಾಡಿ, ತಾಯಿ ಲಕ್ಷ್ಮೀ ಮಾತೆಯ ಅನುಗ್ರಹ ನಿಮಗೆ ಆಗುತ್ತೆ ಸ್ನೇಹಿತರೆ. ನೋಡಿ, ನಾನು ಎಲ್ಲನೂ ಹೂಗಳನ್ನೆಲ್ಲನೂ ಸಹ ಇಟ್ಟುಬಿಟ್ಟು, ಈ ಶಂಖಪುಷ್ಪ ಹೂವು ಆಗಿರ್ಬೋದು, ಬಿಳಿ ಹೂವು, ಕೆಂಪು ಹೂವು, ಎಕ್ಕದ ಹೂವು ಎಲ್ಲವೂ ಅಷ್ಟೇ ಲಕ್ಷ್ಮೀ ಮಾತೆಗೆ ತುಂಬಾ ಪ್ರಿಯ ಆಗಿರುವಂಥ ಹೂಗಳು. ಲಕ್ಷ್ಮಿಗೆ ಪ್ರಿಯ ಆಗಿರುವಂಥ ಹೂಗಳನ್ನು ಇಟ್ಟುಬಿಟ್ಟು ಪೂಜೆಯನ್ನು ಮಾಡಿದಾಗ ವಿಷ್ಣುವು ಸಹ ಖುಷಿಯಾಗಿಬಿಟ್ಟು ಅವರ ಆಶೀರ್ವಾದನೂ ಸಿಗುತ್ತೆ ಸ್ನೇಹಿತರೆ. ನಾನು ₹1 ನಾಣ್ಯವನ್ನು ಇಡ್ತಾ ಇದ್ದೀನಿ. ₹1 ನಾಣ್ಯನ ಇಡಿ ನೀವು, ಸಾಕು. ₹1 ಇಟ್ಟರೆ ಸಾಕು. ಇಲ್ಲಾಂದರೆ ₹9 ಸಹ ಇಡಬಹುದು. ₹1 ನಾಣ್ಯವನ್ನು ಇಡ್ತಾ ಇದ್ದೀನಿ ನಾನು.
ಅದಕ್ಕೆ ಅರಿಶಿನ ಕುಂಕುಮವನ್ನು ಫಸ್ಟ್ ಬಿಟ್ಟು ಅರಿಶಿನ ಕುಂಕುಮವನ್ನು ಇಡ್ತಾ ಇದ್ದೀನಿ ಸ್ನೇಹಿತರೆ. ಅರಿಶಿನ ಕುಂಕುಮವನ್ನು ಹಚ್ಚಿಬಿಟ್ಟು ತಾಯಿ ಲಕ್ಷ್ಮೀ ಮಾತೆಯನ್ನು ಬೇಡ್ಕೊಳ್ಳಿ. ಹಾಗೆ ನೋಡಿ 4 ಇವನ್ನ ತೊಗೊಳ್ತಾ ಇದ್ದೀನಿ, ಕವಡೆಯನ್ನು ತೊಗೊಳ್ತಾ ಇದ್ದೀನಿ, ಲಕ್ಷ್ಮೀ ಕವಡೆಯನ್ನು. ನೀವು ಅಷ್ಟೇ 4 ತೊಗೊಳ್ಳಿ, ಇಲ್ಲ ಹಾರನ ತೊಗೊಳ್ಳಿ. 2 ಕಮಲದ ಬೀಜವನ್ನು ತೊಗೊಳ್ತಾ ಇದ್ದೀನಿ. ಇವೆಲ್ಲವೂ ಏನೆಲ್ಲ ಇಡ್ತಾ ಇದ್ದೀನಿ ನೋಡಿ, ಇವೆಲ್ಲ ಲಕ್ಷ್ಮೀ ಮಾತೆಗೆ ತುಂಬಾ ಪ್ರಿಯ ಆದಂತಹ ವಸ್ತುಗಳು. ಆಮೇಲೆ ನೋಡಿ 2 ಗೋಮತಿ ಚಕ್ರವನ್ನು ಇಡ್ತಾ ಇದ್ದೀನಿ. ಆಮೇಲೆ 2 ದುಂಡು ಅಡಿಕೆ ಅಂದರೆ ಗಟ್ಟಿಯಾದಂತಹ ಅಡಿಕೆಯನ್ನು ಇಡ್ತಾ ಇದ್ದೀನಿ. ನೀವು ಅಷ್ಟೇ ಇದನ್ನೆಲ್ಲ ನೋಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ನೀವು ಸಂಜೆ ಈ ಒಂದು ಪೂಜೆಯನ್ನು ಮಾಡಿಕೊಂಡು ಈ ಒಂದು ಲಕ್ಷ್ಮೀ ಗಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ನೀವು ನೋಡಿ 2 ಗಟ್ಟಿಯ ಒಂದು ದುಂಡು ಅಡಿಕೆಯನ್ನು ಇಟ್ಟಿದ್ದೀನಿ. ಹಾಗೆ ನೋಡಿ 6 ಚಕ್ಕೆ ಪೀಸು ದಾಲ್ಚಿನ್ನಿ ಅಂತ ಏನು ಕರಿತೀವಿ ನೋಡಿ, 6 ಚಕ್ಕೆಯನ್ನು ತೊಗೊಂಡಿದ್ದೀನಿ. ಇದಂತೂ ಲಕ್ಷ್ಮಿಯನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ, ಲಕ್ಷ್ಮಿಯನ್ನು ಸೆಳೆಯೋದಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. 2 ಏಲಕ್ಕಿಯನ್ನು ತೊಗೊಂಡಿದ್ದೀನಿ. ಲಕ್ಷ್ಮಿಯನ್ನು ಇವೆಲ್ಲವೂ ಅಷ್ಟೇ ಲಕ್ಷ್ಮಿಗೆ ಪ್ರಿಯ ಆದಂಥ ವಸ್ತುಗಳು, ಲಕ್ಷ್ಮಿಯನ್ನು ಅಟ್ರ್ಯಾಕ್ಟ್ ಮಾಡ್ತವೆ. 6 ಲವಂಗವನ್ನು ತೊಗೊಂಡಿದ್ದೀನಿ ನಾನು. ನೀವಷ್ಟೇ ಎಷ್ಟು ಹೇಳ್ತಾ ಇದ್ದೀನೋ ಅಷ್ಟಷ್ಟೇ ತೊಗೊಳ್ಳಿ. ಈ ರೀತಿಯಲ್ಲಿ ಮೊಗ್ಗಿರುವಂತಹ ಲವಂಗವನ್ನು ತೊಗೊಳ್ಳಿ, ಒಡೆದಿರೋ ಅಂಥವೆಲ್ಲ ತೊಗೋಬೇಡಿ. 6 ಲವಂಗವನ್ನು ತೊಗೊಂಡಿದ್ದೀನಿ ನಾನು. ಇವೆಲ್ಲ ಅಷ್ಟೇ ಲಕ್ಷ್ಮಿಯನ್ನು ಅಟ್ರ್ಯಾಕ್ಟ್ ಮಾಡ್ತವೆ. ಇವೆಲ್ಲ ಒಂದು ಗಂಟಲ್ಲಿ ಇಟ್ಬಿಟ್ಟು ನಾವು ಪೂಜೆ ಮಾಡ್ತಾ ಬಂದಾಗ, ಅದರಲ್ಲೂ ಇದಂತೂ ತುಂಬಾ ವಿಶೇಷ. ನಾವು ಏನು ಹೇಳ್ತೀವಿ ನೋಡಿ, ಕೊತ್ತಂಬರಿ ಬೀಜ ಅಥವಾ ಧನಿಯಾ ಕಾಳು ಅಂತೀವಲ್ಲ, ಇದನ್ನು ಒಂದು ಸ್ವಲ್ಪ ತೊಗೊಳ್ಳಿ. 1 ಸ್ಪೂನಷ್ಟು ಧನಿಯಾ ಕಾಳನ್ನು ತೊಗೊಳ್ಳಿ. ಇದು ಲಕ್ಷ್ಮೀ ಮಾತೆಗೆ ತುಂಬಾ ಪ್ರಿಯ ಅಂತೆ. ಈ ಒಂದು ಲಕ್ಷ್ಮೀ ಪೋಟ್ಲಿಯಲ್ಲಿ ನಾವು ಧನಿಯಾ ಕಾಳನ್ನು ಉಪಯೋಗಿಸ್ಲೇಬೇಕು. ನಾವು ಧನಿಯಾ ಕಾಳಿಲ್ದಲೇ ಈ ಒಂದು ಲಕ್ಷ್ಮೀ ಪೋಟ್ಲಿಯನ್ನು ಮಾಡಬಾರ್ದು. ಲಕ್ಷ್ಮೀ ಕುಬೇರ ಪೋಟ್ಲಿಯಲ್ಲಿ ಧನಿಯಾ ಕಾಳನ್ನು ಮಿಸ್ ಮಾಡೋದಕ್ಕೆ ಹೋಗಬೇಡಿ ನೀವು. ಆಮೇಲೆ ನೋಡಿ ಇದು ಜಾವದಿ ಪೌಡ್ರು ಅಥವಾ ಜಾವದ್ ಪೌಡರ್ ಅಂತೀವಲ್ಲ ಇದು ಅಷ್ಟೇ ಲಕ್ಷ್ಮಿಯನ್ನು ಸೆಳೆಯುತ್ತೆ ಅಂತ ಹೇಳ್ಬೋದು. ನೋಡಿ ಒಂದು ಸ್ವಲ್ಪನೇ ಜಾವದ್ ಪೌಡರನ್ನು ಅದ್ರ ಮೇಲ್ಗಡೆ ಹಾಕ್ತಾ ಇದ್ದೀನಿ ನಾನು. ಲಕ್ಷ್ಮಿಯನ್ನು ಇವೆಲ್ಲವೂ ಸಹ ಅಟ್ರ್ಯಾಕ್ಟ್ ಮಾಡ್ತವೆ. ನಮ್ಮ ಮನೆಯಲ್ಲಿ ಒಂದು ಎಂಥದೇ ನಕಾರಾತ್ಮಕ ಶಕ್ತಿ ಇದ್ರೂ ಹೋಗ್ಬಿಟ್ಟು ಇದ್ರ ಸ್ಮೆಲ್ಲಿಗೇ ಒಂದು ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಆಮೇಲೆ ನೋಡಿ ಇದಂತೂ ತುಂಬಾ ವಿಶೇಷ, ಪಚ್ಚ ಕರ್ಪೂರ. ಹೌದು, ಪೂಜೆಗೆ ಉಪಯೋಗಿಸೋ ಕರ್ಪೂರವನ್ನು ತೊಗೋಬೇಡಿ ನೀವು, ಪಚ್ಚ ಕರ್ಪೂರ ತೊಗೊಳ್ಳಿ. ಇದು ಲಕ್ಷ್ಮೀ ಮಾತೆಗೆ, ವಿಷ್ಣುವಿಗೆ ತುಂಬಾ ಒಂದು ಇಷ್ಟ ಅಂತೆ. ಹಾಗಾಗಿಬಿಟ್ಟು ಒಂದು 3 ಪಚ್ಚ ಕರ್ಪೂರದ ಪೀಸನ್ನು ತೊಗೊಳ್ತಾ ಇದ್ದೀನಿ. ಇವೆಲ್ಲವೂ ಅಷ್ಟೇ ಸಾಮಾನ್ಯವಾಗಿ ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗುತ್ತೆ. ನಮ್ಮ ಹಳ್ಳಿಗಳಾಗಿದ್ದರೆ ಊರಲ್ಲೂ ಸಹ ಹಳ್ಳಿಗಳಲ್ಲಿ ಸಿಕ್ಕೇ ಸಿಗುತ್ತೆ. ಇವೆಲ್ಲ ವಸ್ತುಗಳು ಅಷ್ಟೇನೆ, ಏನು ಸಿಗದೇ ಇರುವಂಥ ವಸ್ತುಗಳಲ್ಲ ಸ್ನೇಹಿತರೆ. ನೋಡಿ ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಅಕ್ಷತೆ ಕಾಳು, ಕೆಂಪು ಅಕ್ಷತೆ ಕಾಳನ್ನು ತೊಗೊಂಡಿದ್ದೀನಿ ನಾನು. ಒಂದು ಸ್ವಲ್ಪ ಅಕ್ಷತೆ ಕಾಳನ್ನು ತೊಗೊಳ್ಳಿ, ಲಾಸ್ಟಲ್ಲಿ ಅಕ್ಷತೆ ಕಾಳನ್ನು ತೊಗೊಳ್ಳಿ. ಆಮೇಲೆ ಬಂದುಬಿಟ್ಟು ಈಗ ಕೆಂಪು ಇವು ಬರ್ತವೆ ನೋಡಿ, ಗುಲ್ಗಂಜಿ, ಅದನ್ನಂತೂ ತೊಗೊಳ್ಳೇಬೇಕು ಸ್ನೇಹಿತರೆ. ನನ್ನ ಹತ್ರ ಈಗ ಇರಲಿಲ್ಲ, ಹಾಗಾಗಿಬಿಟ್ಟು ಗುಲ್ಗಂಜಿಯನ್ನು ನಾನು ಹಾಕ್ತಾಯಿಲ್ಲ. ನಿಮ್ಮ ಹತ್ರ ಗುಲ್ಗಂಜಿ ಇದ್ದರೆ ಕೆಂಪು ಗುಲ್ಗಂಜಿಯನ್ನು ಸೇರಿಸಿ ನೀವು 9 ಆಗಿರ್ಬೋದು ಅಥವಾ 6 ಗುಲ್ಗಂಜಿ ಅಥವಾ 9 ಗುಲ್ಗಂಜಿ ಇದನ್ನು ತೊಗೊಳ್ಳಿ ನೀವು. ಒಂದೊಂದು ವಸ್ತುಗಳು ಇಲ್ಲ ಅಂದರೆ ಪರವಾಗಿಲ್ಲ, ಯಾವ್ದ್ಯಾವ್ದಿದೆಯೋ ಅದರಲ್ಲೇ ಮಾಡ್ಕೊಳ್ಳಿ ನೀವು ಸದ್ಯಕ್ಕೆ. ನೆಕ್ಸ್ಟ್ ಹುಣ್ಣಿಮೆ ಬಂದಾಗ ಹುಣ್ಣಿಮೆಯಲ್ಲಿ ಮಾಡಿದರೆ ತುಂಬಾ ವಿಶೇಷ ಅಂತ ಹೇಳ್ತಾರೆ ಇದನ್ನು. ಅದರಲ್ಲೂ ಇವತ್ತು ತುಂಬ ವಿಶೇಷ ದಿನ, ಅಧಿಕ ಮಾಸದಲ್ಲಿ ಜ್ಯೇಷ್ಠ ಹುಣ್ಣಿಮೆ ಅಂತ ಕರೀತಾರೆ. ಇವತ್ತು ತುಂಬಾ ಒಂದು ಶಕ್ತಿ ಇರುತ್ತೆ. ನೆಕ್ಸ್ಟ್ ಮಾಡುವಾಗ ಯಾವೆಲ್ಲ ಇರೋದಿಲ್ಲ ಅದನ್ನು ಒಂದು ಸೇರಿಸ್ಕೊಂಡು ಮಾಡ್ಕೊಳ್ಳಿ ನೀವು. ಇಷ್ಟ ಆದಮೇಲೆ ಇದಕ್ಕೆ ಅರಿಶಿನ ಕುಂಕುಮವನ್ನು ನಾನು ಮತ್ತೆ ಅರಿಶಿನ ಕುಂಕುಮವನ್ನು ಹಾಕಿಬಿಟ್ಟು ಊದುಬತ್ತಿಯನ್ನು ಬೆಳಗ್ತಾ ಇದ್ದೀನಿ. ಈ ಊದುಬತ್ತಿ ಬೆಳಗುವಾಗ ಅಷ್ಟೇ ನಿಮ್ಮ ಏನೆಲ್ಲ ಒಂದು ಕೋರಿಕೆಗಳಿದ್ದಾವೆ ನೋಡಿ, ನೆರವೇರಬೇಕು, ಕೆಲಸ ಕಾರ್ಯಗಳಾಗಬೇಕು, ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕು, ಅದನ್ನೆಲ್ಲ ಕೇಳ್ಕೊಳ್ಳಿ. ತಾಯಿ ಲಕ್ಷ್ಮೀ ಮಾತೆಯಲ್ಲಿ ಓಂ ಮಹಾಲಕ್ಷ್ಮೀ ನಮಃ ಅಂತ ಹೇಳ್ತಾ, ಓಂ ವಿಷ್ಣುವೇ ನಮಃ ಅಂತ ಹೇಳ್ತಾ ನಿಮ್ಮ ಮನೆಯ ದೇವರನ್ನು ನೆನೆಸ್ಕೊಳ್ಳಿ. ಫಸ್ಟು ಮನೆಯ ದೇವರು ವಿಘ್ನೇಶ್ವರನ ನೆನೆಸ್ಕೊಳ್ಳಿ, ಮನೆಯ ದೇವರನ್ನು ನೆನೆಸ್ಕೊಳ್ಳಿ, ನಿಮ್ಮ ಇಷ್ಟ ದೇವರನ್ನು ನೆನೆಸ್ಕೊಳ್ಳಿ, ಗುರು ರಾಯರನ್ನು ನೆನೆಸ್ಕೊಳ್ಳಿ. ಎಲ್ಲರ ದೇವರದ್ದು ನೀವೆಲ್ಲ ಏನೆಲ್ಲ ದೇವತೆಗಳನ್ನ ಪೂಜೆ ಮಾಡ್ತೀರೋ ಅವೆಲ್ಲ ದೇವರ ಒಂದು ಸ್ಮರಣೆಯನ್ನು ಮಾಡಿಬಿಟ್ಟು ನೀವು ಆ ದೇವರುಗಳಲ್ಲೆಲ್ಲ ಕೇಳಿಕೊಂಡು ಈ ಒಂದು ಲಕ್ಷ್ಮೀ ಪೋಟ್ಲಿಯನ್ನು ಮಾಡ್ತಾ ಇದ್ದೀನಿ, ಈ ಒಂದು ಲಕ್ಷ್ಮೀ ಗಂಟನ್ನು ಮಾಡಿದ್ದೀನಿ, ಒಂದು ಶ್ರದ್ಧೆ ಭಕ್ತಿಯಿಂದ ನಂಬಿಕೆಯಿಂದ ಪೂಜೆ ಮಾಡಿದ್ದೀನಿ, ನನ್ನ ಇಷ್ಟಾರ್ಥಗಳೆಲ್ಲ ನೆರವೇರಲಿ ಅಂತಂದು ಹೇಳ್ಬಿಟ್ಟು ನೀವು ನಂಬುವಂಥ ದೇವರಲ್ಲಿ ಬೇಡಿಕೊಂಡು ನೀವು ಊದುಬತ್ತಿಯನ್ನು ಬೆಳಗಿ ಸ್ನೇಹಿತರೆ. ನೀವು ಊದುಬತ್ತಿಯನ್ನು ಬೆಳಗಿಬಿಟ್ಟು ಎಲ್ಲ ಕೇಳ್ಕೊಳ್ಳಿ. ಒಂದು 2 ನಿಮಿಷ ಕಣ್ಣನ್ನು ಮುಚ್ಕೊಂಡು ಎಲ್ಲನೂ ಸಹ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು
ನಂತರದಲ್ಲಿ ನೀವು ಇದನ್ನು ಒಂದು ಗಂಟನ್ನು ಕಟ್ಟಬೇಕು. ಅದು ಯಾವ ರೀತಿ ಗಂಟು, ಯಾವ ರೀತಿ ದಾರ ಅಂತಂದು ಹೇಳ್ಬಿಟ್ಟು ಹೇಳ್ತೀನಿ ಸ್ನೇಹಿತರೆ ನಾನು. ಆಮೇಲೆ ಈ ಒಂದು ಗಂಟನ್ನು ಮನೆಯಲ್ಲಿ ಇಟ್ಟರೆ ಒಂದು ಪಾಸಿಟಿವ್ ಎನರ್ಜಿ ಯಾವ ರೀತಿ ಬರುತ್ತೆ ಅನ್ನೋದನ್ನು ನೀವೇ ಒಂದು ಹೇಳ್ತೀರಾ ಸ್ನೇಹಿತರೆ ಕಮೆಂಟಲ್ಲಿ. ಖಂಡಿತ ಹೇಳ್ತೀರಾ. ಒಂದ್ಸರಿ ಮಾಡಿಕೊಂಡು ನೋಡಿ ನೀವು. ತುಂಬಾ ಒಂದು ಶಕ್ತಿಯುತವಾದಂತಹ ಒಂದು ಲಕ್ಷ್ಮೀ ಕುಬೇರ ಗಂಟು, ಲಕ್ಷ್ಮೀ ಕುಬೇರ ಪೋಟ್ಲಿ ಸ್ನೇಹಿತರೆ ಇದು. ಎಲ್ಲನೂ ಬೇಡ್ಕೊಳ್ಳಿ, ನಿಮ್ದು ಏನೆಲ್ಲ ಒಂದು ನೆರವೇರಬೇಕಾಗಿರುತ್ತೆ ಕೆಲಸ ಕಾರ್ಯಗಳು, ನಿಮ್ಮ ಒಂದು ಉದ್ಯೋಗ ಚೆನ್ನಾಗಾಗಬೇಕು, ಏನಾದರೂ ಬಿಸ್ನೆಸ್ ಇಂಪ್ರೂವ್ ಆಗಬೇಕು, ಅಥವಾ ಏನಾದರೂ ಇರ್ಬೋದು ನಿಮ್ಮ ಕೋರಿಕೆಗಳನ್ನ ಎಲ್ಲವನ್ನು ಸಹ ಕೇಳ್ಕೊಳ್ಳಿ. ನೀವು ನಂಬುವಂಥ ದೇವರಲ್ಲಿ ಕೇಳಿಕೊಂಡು ನೀವು ನಿಧಾನವಾದರೂ ಪರವಾಗಿಲ್ಲ, ಅರ್ಜೆಂಟೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಸಮಾಧಾನವಾಗಿ ಒಂದು ನಂಬಿಕೆಯಿಂದ ಪೂಜೆ ಮಾಡಿ ಒಂದು ನಮಸ್ಕಾರವನ್ನು ಮಾಡಿ. ನೀವು ನಮಸ್ಕಾರವನ್ನು ಮಾಡಿಬಿಟ್ಟು ನಂತರ ಈ ಒಂದು ಗಂಟನ್ನು ಕಟ್ಟಬೇಕಾಗುತ್ತೆ. ಏನಾಗುತ್ತಪ್ಪ ಇದನ್ನೆಲ್ಲ ಮಾಡಿದರೆ ಆಗುತ್ತಾ ಅಂತ ಅನ್ನೋದಕ್ಕಿಂತ ಒಂದು ಸರಿ ನೋಡೋಣ ನಂಬಿಕೆಯಿಂದ, ನಮ್ಮ ಕಷ್ಟಗಳು ಪರಿಹಾರ ಆಗ್ತವೆ ಅಂದರೆ ಈ ಒಂದು ಪೂಜೆಯನ್ನು ಮಾಡಿ ನೋಡೋಣ ಅಂತ ಮಾಡಿ ನೋಡಿ ನೀವು ನಂಬಿಕೆಯಿಂದ. ನೋಡಿ ಈ ರೀತಿಯಾದಂಥ 3 ಕಲರ್ ದಾರದಿಂದನೇ ಗಂಟನ್ನು ಕಟ್ಟಬೇಕು ಸ್ನೇಹಿತರೆ. ಅದು ಬಿಟ್ಟು ಬೇರೆ ಎಲ್ಲ ದಾರದಲ್ಲಿ ಕಟ್ಟೋದಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ಈ ರೀತಿ 3 ಕಲರಿನ ದಾರ ಇಲ್ಲಪ್ಪ ಅಂದರೆ ಕೆಂಪುದು, ಬಿಳಿದು, ಕಪ್ಪುದು ದಾರ ಬಟ್ಟೆ ಹೊಲಿಯೋದಕ್ಕೆಲ್ಲ ಮನೆಯಲ್ಲಿ ಇದ್ದೇ ಇರುತ್ತೆ ನೋಡಿ. ಆ ದಾರನೂ ಅಷ್ಟೇ 3 ಎಳೆ ದಾರವನ್ನು ತಗೊಂಡು ನೀವು ಕಟ್ಟಬೇಕಾಗುತ್ತೆ ಗಂಟನ್ನು. ಅಥವಾ ಅದು ಇಲ್ಲಪ್ಪ ಅಂದಾಗ ಹಳದಿ ಕಲರ್ ಕಂಕಣ ಮಾಡೋದಕ್ಕೆ ಹಳದಿ ಕಲರ್ ದಾರ ಬರುತ್ತೆ ನೋಡಿ, ಕುಕ್ಕಡಿ ದಾರ ಅಂತ ಕರಿತೀವಿ ನಮ್ಮ ಕಡೆ. ಅದರಲ್ಲೂ ಸಹ ಈ ರೀತಿ ಗಂಟನ್ನು ಕಟ್ಟಿಬಿಡಿ ನೀವು. ನೋಡಿ ನಾನು ಒಂದೇ ಕೈಯಲ್ಲಿ ವಿಡಿಯೋ ಮಾಡ್ತಾಯಿದ್ದೆ, ಹಾಗಾಗಿಬಿಟ್ಟು ಗಂಟನ್ನು ಕಟ್ಟಿದ ಮೇಲೆ ನಾನು ತೋರಿಸ್ತಾ ಇದ್ದೀನಿ. ಈ ರೀತಿ ಗಂಟನ್ನು ಕಟ್ಟಿಬಿಟ್ಟು ಇದಕ್ಕೆ ಮತ್ತೊಮ್ಮೆ ಪೂಜೆಯನ್ನು ಮಾಡ್ಕೊಳ್ಳಿ. ಈ ಗಂಟನ್ನು ಪೂಜೆಯನ್ನು ಮಾಡಿಕೊಂಡು ಮತ್ತು ಅರಿಶಿನ ಕುಂಕುಮ ವಿಭೂತಿ ಎಲ್ಲನೂ ಸಹ ಹೂವನ್ನು ಒಂದು 5 ಥರದ ಹೂವನ್ನು ಇಟ್ಬಿಟ್ಟು ಪೂಜೆಯನ್ನು ಮಾಡಿ ಇದನ್ನು ಬೆಳಗ್ಗೆ ಮಾಡಿದ್ವಿ ಅಂದರೆ ಸಂಜೆ ತನಕ ದೇವ್ರ ಮನೆಯಲ್ಲೇ ಬಿಡಬೇಕು. ಸಂಜೆ ಮಾಡ್ತೀರಾ ಅಂತ ಅಂದ್ಕೊಳ್ಳಿ ನೀವು. ಸಂಜೆ ಮಾಡಿದ್ರಿ ಅಂದರೆ ನೆಕ್ಸ್ಟ್ ಬೆಳಗ್ಗೆ ತನಕ ಹಾಗೆ ಇಟ್ಬಿಡಿ. ಇದನ್ನು ದೇವ್ರ ಮನೆಯಲ್ಲೇ ಇಡಿ, ಏನು ತೆಗೆಯೋದಕ್ಕೆಲ್ಲ ಹೋಗಬೇಡಿ. ಆಮೇಲೆ ಎಲ್ಲಿ ಇಡಬೇಕಪ್ಪ ಈ ಗಂಟನ್ನು ಅಂದರೆ ಒಂದನೇದಾಗಿ ನಾವು ಎಲ್ಲಿ ಇಡೋದಿಲ್ಲ, ದೇವ್ರ ಮನೆಯಲ್ಲೇ ಇಟ್ಟು ಪ್ರತಿನಿತ್ಯ ಪೂಜೆ ಮಾಡ್ತೀವಿ ಅಂದರೆ ದೇವ್ರ ಮನೆಯಲ್ಲೇ ಒಂದು ಬಟ್ಲಲ್ಲಿ ಇಟ್ಬಿಟ್ಟು ಪ್ರತಿನಿತ್ಯನೂ ಈ ಒಂದು ಗಂಟೆಗೆ ಪೂಜೆಯನ್ನು ಮಾಡ್ಬೋದು. ಇಲ್ಲ ಅಂದರೆ ನೀವೇನಾದರೂ ವ್ಯಾಪಾರ ಮಾಡ್ತಾ ಇದ್ದೀರಾ, ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದಾಗ ಅಲ್ಲಿ ಬಂದುಬಿಟ್ಟು ಕ್ಯಾಶ್ ಬಾಕ್ಸ್ ಇರುತ್ತೆ ನೋಡಿ, ಆ ಕ್ಯಾಶ್ ಬಾಕ್ಸಲ್ಲಿ ಇಡಿ. ಆ ಕ್ಯಾಶ್ ಬಾಕ್ಸಲ್ಲಿಟ್ಟು ಅದನ್ನು ಸಹ ಪ್ರತಿನಿತ್ಯನೂ ಪೂಜೆಯನ್ನು ಮಾಡ್ಬೋದು. ಇನ್ನೊಂದು ಬಂದುಬಿಟ್ಟು ನಾವು ಹಣವನ್ನು ಅಥವಾ ಒಡವೆಗಳನ್ನು, ನಮ್ಮ ಒಂದು ಒಡವೆಗಳನ್ನು ಇಡ್ತೀವಿ ನೋಡಿ ಬೀರು, ಆ ಬೀರು ಒಳಗಡೆನೂ ಸಹ ಇಡ್ಬೋದು. ಇದನ್ನು ಬೀರು ಒಳಗಡೆನೂ ಇಟ್ಟು ಪೂಜೆಯನ್ನು ಮಾಡ್ಬೋದು. ಅಥವಾ ಬೀರು ಒಳಗಡೆ ಇದೆಯಪ್ಪ ಅಂತಂದ್ರೂ ಸಹ ಪರವಾಗಿಲ್ಲ, ಬೀರು ಒಳಗಡೆನೂ ಈ ಒಂದು ಗಂಟನ್ನು ಇಡ್ಬೋದು. ಇನ್ನೂ ಒಂದು ನಮಗೆ ಹ್ಯಾಂಗ್ ಮಾಡೋದಕ್ಕೆ ಜಾಗ ಇದೆ ದೇವ್ರ ಮನೆಯಲ್ಲಿ ಅಂದರೆ ಹ್ಯಾಂಗನ್ನು ಸಹ ಒಂದು ಮಳೆಗೆ ಈ ಗಂಟೆ ದಾರವನ್ನು ಕಟ್ಟಿರ್ತೀವೋ ಒಂದು ಗಂಟನ್ನು ಕಟ್ಟಿಬಿಟ್ಟು ಪೂಜೆಯನ್ನು ಮಾಡ್ಬೋದು. ಒಟ್ಟಿನಲ್ಲಿ ಈ ರೀತಿಯಲ್ಲಿ ಇಟ್ಬಿಟ್ಟು ಈ ಒಂದು ಲಕ್ಷ್ಮೀ ಕುಬೇರ ಗಂಟನ್ನು ಅಥವಾ ಲಕ್ಷ್ಮೀ ಕುಬೇರ ಪೋಟ್ಲಿ ಅಂತಲೂ ಸಹ ಕರೀತಾರೆ. ಈ ಪೋಟ್ಲಿಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡ್ತಾ ಬನ್ನಿ. ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ, ಒಂದು ತಿಂಗಳು ಈ ಹುಣ್ಣಿಮೆ ದಿನ ಮಾಡಿದ್ರಿಂದ ನೆಕ್ಸ್ಟ್ ಹುಣ್ಣಿಮೆ ಒಳಗೆ ನಿಮ್ಮ ಮನೆಯಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತವೆ, ಏನೆಲ್ಲ ಚೇಂಜಸ್ ಆಯಿತು ಅನ್ನೋದನ್ನು ನೀವೇ ಕಮೆಂಟಲ್ಲಿ ಹೇಳ್ಬೇಕು ಸ್ನೇಹಿತರೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಸಿಕ್ಕಿದೆ ನೀವೇ ಅದೃಷ್ಟವಂತರ ಅಂತ ಹೇಳ್ಬೋದು. ಇನ್ನೂ ಸಮಯ ಇದೆ, ಮಾಡ್ಕೊಳ್ಳಿ. ಅಕಸ್ಮಾತ್ ಇಲ್ಲಪ್ಪ ನಮಗೆ ಈ ವಿಡಿಯೋ ನೋಡೋದಕ್ಕೆ ಆಗಲಿಲ್ಲ, ನೈಟು ರಾತ್ರಿ ಯಾವಾಗಲೋ ಸಿಕ್ತು ಅಥವಾ ನಾಳೆ ಸಿಕ್ತು ಅಂದರೆ ಪರವಾಗಿಲ್ಲ, ಚಿಂತೆಯನ್ನು ಮಾಡಬೇಡಿ ನೀವು. ನೆಕ್ಸ್ಟ್ ಅಮಾವಾಸ್ಯೆ ಬರುತ್ತೆ, ಅಧಿಕ ಮಾಸದ ಒಂದು ಅಮಾವಾಸ್ಯೆ ಬರುತ್ತೆ ನೋಡಿ, ಆ ಅಮಾವಾಸ್ಯೆ ದಿನವೂ ಈ ಒಂದು ಪೋಟ್ಲಿಯನ್ನು ಮಾಡ್ಕೋಬಹುದು. ಅಕಸ್ಮಾತ್ ಆವತ್ತು ಆಗಲಿಲ್ಲ ಅಂದರೆ ನೆಕ್ಸ್ಟ್ ಹುಣ್ಣಿಮೆ ದಿನವೂ ಸಹ ಮಾಡ್ಕೋಬೋದು ಸ್ನೇಹಿತರೆ. ಆದರೆ ಈ ಅಧಿಕ ಮಾಸ ತುಂಬಾ ಒಳ್ಳೆಯದು ಅಂತಾರೆ, ಹಾಗಾಗಿಬಿಟ್ಟು ಈ ಅಧಿಕ ಮಾಸದಲ್ಲೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.